34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. 34 ಕೋಟಿ ನಗದನ್ನ ರಿಕವರ್ ಮಾಡಿದ್ದಾರೆ. ಯಾಕಂದ್ರೆ ಈ 89 ಕೋಟಿ 63 ಲಕ್ಷ ಅಲ್ಲಿ ಬೇರೆ ಬೇರೆ ಜನರುಗಳಿಗೆಲ್ಲ ಹಂಚ್ಕೊಬಿಟ್ಟಿದ್ರು. ಸೊ ಅದನ್ನ ಕೆಲವರಿಂದ ರಿಕವರ್ ಮಾಡಿದ್ದಾರೆ. 34 ಕೋಟಿ ಹೆಚ್ಚು ಹಣನ ರಿಕವರ್ ಮಾಡಿದ್ದಾರೆ. ಇನ್ನು 46 ಕೋಟಿ ಫಸ್ಟ್ ಫೈನಾನ್ಸ್ ಕೋಆಪರೇಟಿವ್ ಬ್ಯಾಂಕ್, ರತ್ನಾಕರ ಬ್ಯಾಂಕ್ ಲಿಮಿಟೆಡ್ ನಲ್ಲಿ 46 ಕೋಟಿನ ಸೀಜ್ ಮಾಡಿದ್ದಾರೆ. ಒಟ್ಟು 85 ಕೋಟಿ 25 ಲಕ್ಷ ರಿಕವರ್ ಮಾಡಿರ್ತಕ್ಕಂಥದ್ದು ಮತ್ತು ಸೀಜ್ ಮಾಡಿರ್ತಕ್ಕಂಥದ್ದು 85 ಕೋಟಿ 25 ಲಕ್ಷ. ಒಟ್ಟು ಮಿಸ್ಅಪ್ರೋಪ್ರಿಯೇಷನ್ ಆಗಿರ್ತಕ್ಕಂಥದ್ದು 89 ಕೋಟಿ 63 ಲಕ್ಷ. ಆಮೇಲೆ ಇದು SIT ಅವರು ತನಿಖೆ ಮಾಡ್ತಾ ಇದ್ದಾರೆ, ರಿಕವರ್ ಮಾಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಎಲ್ಲ ಆಗಿದೆ. ಹೆಚ್ಚು ಕಡಿಮೆ 90% ತನಿಖೆ ಮುಗಿದಿದೆ SIT ಇಂದ. ಅವರು ಬ್ಯಾಂಕ್ನವರು ಇರ್ರೆಗ್ಯುಲಾರಿಟಿ ಆಗಲಿಕ್ಕೆ ಬ್ಯಾಂಕ್ನ ಚೀಫ್ ಮ್ಯಾನೇಜರು, ಡೆಪ್ಟಿ ಮ್ಯಾನೇಜರು, ಕ್ರೆಡಿಟ್ ಆಫೀಸರು ಅವ್ರ ಕಾರಣ ಅಂತ ಅವರ ಬ್ಯಾಂಕ್ನಿಂದ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದು ತನಿಖೆ CBIನವರು ಮಾಡ್ತಾ ಇದ್ದಾರೆ. ಇನ್ನು ಅವ್ರು ಏನ್ ಮಾಡಿದ್ದಾರೆ ಅಂತ ನಮಗೇನು ಗೊತ್ತಿಲ್ಲ. ಆಮೇಲೆ ED ಅವರು ಅವರೇ ಸುವೋಮೋಟೋ ತನಿಖೆ ಪ್ರಾರಂಭ ಮಾಡಿದ್ದಾರೆ. ನಾಗೇಂದ್ರ ಅವರನ್ನ ಮತ್ತೆ ದದ್ದಲ್ ಅವ್ರ ಮನೆ ರೈಡ್ ಮಾಡಿ ನಾಗೇಂದ್ರ ಅವರನ್ನ ವಶಕ್ಕೆ ತಗೊಂಡು ಈಗ ಅವರು ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ನಿನ್ನೆ ಜುಡಿಷಿಯಲ್ ಕಸ್ಟಡಿಗೆ ಹೋಗಿದ್ದಾರೆ. ಕಲ್ಲೇಶ್ ಅಂತಕ್ಕಂಥ ನಮ್ಮ ಅಡಿಷನಲ್ ಡೈರೆಕ್ಟರ್ ಆಫ್ ಸೋಷಿಯಲ್ ಶೆಡ್ಯೂಲ್ಡ್ ಟ್ರೈಬ್ ವೆಲ್ಫೇರ್ ಡೆವಲಪ್ಮೆಂಟ್ ಇಲಾಖೆ ಅದರ ಅಧಿಕಾರಿ ಕಲ್ಲೇಶ್ ಅವರನ್ನ 2 ಸಾರಿ ಕರೆದು ವಿಚಾರಣೆ ಮಾಡಿದ್ದಾರೆ ED ಅವರು. ಅವ್ರೇನು ಹೇಳ್ತಾರೆ ಅಂತಂದ್ರೆ, ಇವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 2 ದಿನ, ಮೊದಲನೇ ದಿನ, 2ನೇ ದಿನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ ಕೊಟ್ಟರು ಕೂಡ ಇವರು ಚೀಫ್ ಮಿನಿಸ್ಟರ್ನ ಮತ್ತೆ ಬೇರೆ ಮಂತ್ರಿಗಳನ್ನ ನಿಮಗೆ ಆದೇಶ ಇದೆ ಅಂತೇಳಿ ಬರ್ಕೊಡಿ ಅಂತ ಒತ್ತಾಯ ಮಾಡಿದ್ದಾರೆ. ED people have forced Kallesh to mention my name and also the other ministers that on the direction of the chief minister the money has been released because 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 43 ಕೋಟಿ 33 ಲಕ್ಷ ಟ್ರೆಜರಿಯಿಂದ ಹೋಗಿದೆ. 187 ಕೋಟಿನಲ್ಲಿ 187 ಕೋಟಿ 33 ಲಕ್ಷದಲ್ಲಿ 43 ಕೋಟಿ ಟ್ರೆಜರಿಯಿಂದ ಹೋಗಿದೆ.
ಅದಕ್ಕೂ ನಮಗೂ ಸಂಬಂಧ ಇಲ್ಲ. ನಮ್ಮ ರೋಲೇ ಇರೋದಿಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೋಲು ಇರೋದಿಲ್ಲ. ಬಿಕಾಸ್ ಒಂದು ಸಾರಿ ಬಜೆಟ್ ಪಾಸ್ ಆದಮೇಲೆ ಅವ್ರ ಸೆಕ್ರೆಟರಿ ಕೊಟ್ಬಿಡ್ತೀವಿ. ಸೆಕ್ರೆಟರಿ ಇಂಟರ್ನ್ ಡೈರೆಕ್ಟರ್ ಕೊಡ್ತಾರೆ, ಡೈರೆಕ್ಟರ್ ಇಂಟರ್ನ್ MD ಕೊಡ್ತಾರೆ. ಸೊ ದಿಸ್ ಇಸ್ ದಿ ಪ್ರೊಸೀಜರ್.